17 ಕ್ಷೇತ್ರಗಳಲ್ಲಿ ಒಳಪೆಟ್ಟು ಆಗಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಕಾಂಗ್ರೆಸ್ ಕೂಡ ಈ ಪರಿಸ್ಥಿತಿಯನ್ನು ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಅಂತ ಯಾವುದೂ ಇಲ್ಲ. ಒಂದೆರಡು ದಿನದಲ್ಲಿ ಎಲ್ಲ ವಾತಾವರಣ ಸರಿ ಹೋಗುತ್ತೆ. ನೋಡಿ, ಒಂದೇನಿದೆ ಅಂದರೆ ಇಡೀ ದೇಶದಲ್ಲಿ ಮೋದಿಜಿಯವರ ಪರವಾದ ಅಲೆ ಇದೆ, BJP ಪರವಾದ ಅಲೆ ಇದೆ. ಆದರೆ ಈ ಚುನಾವಣೆ ನಿರ್ಲಕ್ಷ್ಯ ಮಾಡಬಾರ್ದು, ಚುನಾವಣೆನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಕೂತು ಮಾತಾಡುವಂಥ ಕೆಲಸ, ವೈಯಕ್ತಿಕ ನೆಲೆಯಲ್ಲಿ ಮಾತಾಡುವಂಥ ಕೆಲಸ ಎಲ್ಲ ಕಡೆಯೂ ನಡೀತಾ ಇದೆ. ಎಲ್ಲವೂ ಒಂದೆರಡು ದಿನದಲ್ಲಿ ಸರಿ ಹೋಗುತ್ತೆ. ನಾವಂತೂ ಒಂದೇ ಗುರಿ. ನಾನು ಮುಂಚೆನೇ ಹೇಳಿದ್ದೀನಿ, ವೈಯಕ್ತಿಕ ರಾಜಕಾರಣಕ್ಕೆ ಇದು ಸಮಯ ಅಲ್ಲ, ಇದು ದೇಶಹಿತದ ರಾಜಕಾರಣ ಮಾಡುವಂಥ ಸಮಯ. ಒಂದೊಂದು ಓಟು ಕೂಡ ಅಮೂಲ್ಯ. 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕೇವಲ ಒಂದು ಸೀಟ್ ಕಡಿಮೆ ಆದ ಕಾರಣಕ್ಕೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಹಾಗೆಯೇ 2004ರ ವಿಧಾನಸಭಾ ಚುನಾವಣೆ ಸಂತೆಮಾರನಹಳ್ಳಿ ಕ್ಷೇತ್ರದಿಂದ AR ಕೃಷ್ಣಮೂರ್ತಿ ಸ್ಪರ್ಧೆ ಮಾಡಿದ್ರು. ಧ್ರುವ ನಾರಾಯಣ್ ಎದುರುಗಡೆ ಕೇವಲ ಒಂದು ಓಟ್ನಲ್ಲಿ ಸೋತರು. ಒಂದೊಂದು ಓಟು ಮುಖ್ಯ, ಒಂದೊಂದು ಸೀಟು ಮುಖ್ಯ. ಹಾಗಾಗಿ ಇದನ್ನು ಮನವೊಲಿಕೆ ಮಾಡ್ತೇವೆ. ಮನವರಿಕೆ ಮಾಡಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಒಂದೇ ಗುರಿ, ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಕರ್ನಾಟಕದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿಯಿಂದ ಏನೇನು ನಾವು ಸಕಾರಾತ್ಮಕ ಪ್ರಯತ್ನ ಮಾಡೋಕ್ಕಾಗತ್ತೆ ಅಷ್ಟು ಪ್ರಯತ್ನ ನಾವು ಮಾಡ್ತೀವಿ. ಶೋಭಾ ಕರಂದ್ಲಾಜೆ ಅವರು ಒಂದು ಆರೋಪ ಮಾಡಿದ್ದಾರೆ, ನನ್ನ ವಿರುದ್ಧ ಪ್ರಾಯೋಜಿತ ಪ್ರತಿಭಟನೆ ಮಾಡ್ತಿದ್ರು, ಅವ್ರಿಗೂ ಸಿಗಲಿಲ್ಲ, ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದವ್ರಿಗೂ ಕೂಡ ಟಿಕೆಟ್ ಸಿಗಲಿಲ್ಲ. ನಾನು ಅದು ಯಾರು ಅವ್ರಿಗೆ ಯಾರನ್ನ ಉದ್ದೇಶ ಇಟ್ಟು ಹೇಳಿದ್ದಾರೆ ಅಂತ ಹೇಳಿಲ್ಲ. ಹಾಗಾಗಿ ನಾನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ನಾನು ಮೊದಲ ದಿನದಿಂದಲೇ ಹೇಳಿದ್ದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ 95ರ ನಂತರ ನಾನು ಕೇಳಿ ಪಡ್ಕೊಂಡಿರೋದು ಕಡಿಮೆ. ಹಾಗಾಗಿ ನಾನು ಕೇಳಲಿಕ್ಕೆ ಹೋಗಲ್ಲ. ಒಂದು ವೇಳೆ ಪಕ್ಷ ಸ್ಪರ್ಧೆ ಮಾಡುವಂತ ಹೇಳಿದರೆ ಮಾತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನಾನು ಆಕಾಂಕ್ಷಿಯೇ ಅಲ್ಲ ಅಂದಾಗ ಈ ಪ್ರಶ್ನೆಯೇ ಬರೋದಿಲ್ಲ. ಆಕಾಂಕ್ಷಿಯಾಗಿದ್ದರೆ ಅದಕ್ಕೆ ಬೇಕಾದಂಥ ಪೂರಕ ಪ್ರಯತ್ನ ನಾನು ಮಾಡ್ತಿದ್ದೆ. ಹಾಗಾಗಿ ನಾನು ಆಕಾಂಕ್ಷಿಯೇ ಆಗಿರಲಿಲ್ಲ. ಇನ್ನೊಂದು ವಿಷಯ, ನಾನೇ ಹೇಳಿದ್ರೆ ಅದು ಸರಿ ಹೋಗ್ಲಿಕ್ಕಿಲ್ಲ. ಈ ಸಂದರ್ಭಗೆ ಇದು ಸೂಕ್ತ ಆದ ಸಂದರ್ಭ ಅಲ್ಲ. ನೀವು ಕೂಡ ಇಡೀ 28 ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಮಾಡಿದ್ದೀರಿ. ಅಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪಕ್ಷಕ್ಕೆ ಜನಾಭಿಪ್ರಾಯ ಇತ್ತು, ಯಾವ್ಯಾವ ವ್ಯಕ್ತಿಗಳಿಗೆ ಜನಾಭಿಪ್ರಾಯ ಇತ್ತು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಗೊತ್ತಿದೆ, ನೀವು ಕೂಡ ಹೇಳಿದಿರಿ. ಆರ್ಟಿಫಿಷಿಯಲ್ಲು, ಆರ್ಗ್ಯಾನಿಕ್ಕು, ಯಾರು ಫ್ಯಾಬ್ರಿಕೇಟ್ ಮಾಡಿದಾರಾ ಅಥವಾ ಇದು ಆರ್ಗ್ಯಾನಿಕ್ಕಾ ಅನ್ನೋದು ಕೂಡ ನೀವು ನಿಮ್ಮ ಸಮೀಕ್ಷೆಯನ್ನೇ ವಾಸ್ತವಿಕತೆಯನ್ನು ಮುಂದಿಡುತ್ತೆ. ನಾನು ಯಾಕೆ ಹೇಳಬೇಕು? ಇವತ್ತು ಬೆಂಬಲಿಗರ ಸಭೆ ಕರೆದವ್ರೆ ಈಶ್ವರಪ್ಪನವರು. ನಿಮ್ಮ ನಾಯಕರ ನಿಮ್ಮ ಮನವೊಲಿಕೆಗೆ ಬಗ್ಗಿಲ್ಲ ಇನ್ನೂ ಅವರು ಏನೋ ಒಂದು ಸಂದೇಶ ರವಾನೆ ಮಾಡ್ತಾರೆ. ಒಂದೇನೆಂದರೆ 89ರಲ್ಲಿ 4 ಜನ ಶಾಸಕರಿದ್ದ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ಒಬ್ಬರು ಶಾಸಕರು. 89ರಿಂದ ನಮ್ಮ ಪಕ್ಷದಲ್ಲಿ 3 ಬಾರಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ಯಾವುದೇ ನಿರ್ಣಯ ತೆಗೆದುಕೊಳ್ಳೋಕೆ ಮುಂಚೆ 1000 ಬಾರಿ ಆಲೋಚನೆ ಮಾಡಬೇಕು ಅನ್ನುವ ಮಾತನ್ನಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವೇ ಹೇಳಿದ್ದೀವಿ, ಅವ್ರ ನೋವು, ಅವ್ರ ಭಾವನೆ ನಂಗೆ ಅರ್ಥ ಆಗುತ್ತೆ. ಆ ಭಾವನೆನ ಅರ್ಥ ಮಾಡಿಕೊಂಡು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಾವೇ ಹೇಳಿದ್ದೇವೆ. ಆ ಹೇಳಿರೋದ್ರಿಂದಾಗಿ ಅವರು ಯಾವುದೇ ನಿರ್ಣಯ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪಕ್ಷದ ಹಿತ ಮತ್ತು ದೇಶದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದಷ್ಟೇ ನನ್ನ ವಿನಂತಿ ಇದೆ. ವೈಯಕ್ತಿಕವಾಗಿ ಮಾತಾಡಬೇಕಾದ್ರೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ. ನಿಮ್ಮ ನೋವಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾ ನಿರ್ಣಯ ಅದು ರಾಷ್ಟ್ರ ಹಿತಕ್ಕೆ ಪೂರಕವಾಗಿರಬೇಕು. ನಿರ್ಣಯ ಭಾಜಪದ ಹಿತವನ್ನು ಗಮನದಲ್ಲಿಟ್ಕೊಂಡು ನಿರ್ಣಯ ತಗೊಳ್ಬೇಕು ಅನ್ನೋದು ನನ್ನ ವಿನಂತಿ ಇದೆ.